ನಮಸ್ಕಾರ. ಇನ್ನೊಂದು ಹೊಸ ಮನೆ, ಹೊಸ ವಿಷಯ ಮತ್ತು ಇನ್ನೊಂದು ಹೊಸ ಜಾಗದೊಂದಿಗೆ ನಾನು ಸುಪ್ರೀತ್ ಅನಂತ ಸ್ವಾಮಿ ಮೈಸೂರಿನಿಂದ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂತಹ ಮನೆ ಮೈಸೂರು ಶಾಂತವೇರಿ ಗೋಪಾಲಗೌಡ ನಗರ. ಭಾಳ ಹಳೆಯ ಲೇಔಟ್ ಇದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಅಂದರೆ ಗೌರ್ಮೆಂಟ್ ಅಲಾಟೆಡ್ ಸೈಟ್ಗಳೇ ಇಲ್ಲೆಲ್ಲ ಇರುವಂಥದ್ದು. ಅಂದರೆ ಅಲಾಟ್ ಆಗಿರುವಂತಹ 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ನಾರ್ತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಕಟ್ಟಿರುವಂತಹ 2 ಬೆಡ್ರೂಮ್ ಸಿಂಗಲ್ ಫ್ಲೋರ್ ಹೌಸ್ ವಿಚ್ ಇಸ್ ಫಾರ್ ಸೇಲ್. ನಾನು ಎಲ್ಲ ವೀಡಿಯೋಗಳಲ್ಲೂ ನಾನು ಒಳಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸರಿ ಲೊಕ್ಯಾಲಿಟಿನ ಕ್ಲಿಯರಾಗಿ ತೋರಿಸ್ತೀನಿ. ಏನಕ್ಕೆ ಅಂತಂದರೆ ಭಾಳ ಜನ ಕೇಳುವಂಥ ವಿಚಾರ, ಸುಪ್ರೀತ್, ಹೌ ಮಚ್ ದ ಲೊಕ್ಯಾಲಿಟಿ ಮ್ಯಾಟರ್, ಹೌ ಮಚ್ ದ ಹೌಸ್ ಮ್ಯಾಟರ್ಸ್, ದ ಡಿಸ್ಟೆನ್ಸ್ ಫ್ರಮ್ ದ ಸಿಟಿ ಮ್ಯಾಟರ್ಸ್, ದ ಲೊಕ್ಯಾಲಿಟಿ ಆಲ್ಸೋ ಮ್ಯಾಟರ್ಸ್ ದ ಸೇಮ್. ನೋಡಿ, ಒಮ್ಮೆ ಮನೆ ಅಕ್ಕಪಕ್ಕದಲ್ಲಿ ಮನೆಗಳಿದೆಯಾ ಅನ್ನೋ ಕ್ವಶನ್ ಇರುತ್ತೆ. ಖಂಡಿತವಾಗ್ಲೂ ಬಹಳಷ್ಟು ಮನೆಗಳು ಇರುವಂತಹ ಏರಿಯಾ. ಇನ್ನೊಮ್ಮೆ ತೋರಿಸ್ತೀನಿ, ಭಾಳಷ್ಟು ಮನೆಗಳಿದೆ ಇಲ್ಲೆಲ್ಲ ಸುತ್ತಮುತ್ತಲು. ಎಸ್ಪೆಷಲಿ ಈ ಮನೆ ಏನು ಸೇಲ್ಗಿದೆ ಅಂತ ಹೇಳ್ತೀನಿ. ಈ ರೋಡಿನಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆಗಳಿದೆ. ನೋಡಿ, ಏನು ನಾರ್ತ್ ಫೇಸಿಂಗಲ್ಲಿದೆ, ಎಲ್ಲ ನಾರ್ತ್ ಫೇಸಿಂಗ್ ಸೈಟ್ಗಳಲ್ಲೂ ಆಲ್ಮೋಸ್ಟ್ ಈ ರೋಡಲ್ಲಿ ಮನೆ ಕಟ್ಟಿದ್ದಾರೆ. ಮೈಸೂರು ಮಧ್ಯಭಾಗದಿಂದ 8.5 ಕಿಲೋಮೀಟರ್ ಆಗುತ್ತೆ. ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ನಾನು ಕನ್ಸಿಡರ್ ಮಾಡಿ ತಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. 8.5 ಕಿಲೋಮೀಟರ್ ಅಂತ ಸಿದ್ಧಾರ್ಥ ಲೇಔಟ್, ಭಾಳ ಹೆಸರುವಾದ ಸಿದ್ಧಾರ್ಥ ಲೇಔಟು, ಅಲ್ಲಿಂದ ಅಬೌಟ್ 4.5 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ. ಇದೇನು ನೋಡ್ತಾ ಇದ್ದೀರಾ, ಒಂದು ಸಂಪು, ಒಂದು ಬೋರ್ವೆಲ್. ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ವಾಟರ್ ಸೋರ್ಸ್ ಇದೆ. ಕಾರ್ಪೊರೇಷನ್ನ ನೀರು ಬರಲಿಲ್ಲ, ಗೌರ್ಮೆಂಟಿಂದ ನೀರು ಕೊಡಲಿಲ್ಲ, ನೀರು ನಿಂತೋಯ್ತು, ಏನೇ ಆದ್ರೂ ಈ ಮನೆಗೆ ವಾಟರ್ ವಿಲ್ ಬಿ ನೆವರ್ ಅ ಪ್ರಾಬ್ಲಮ್. ನಿರಂತರವಾಗಿ ನೀರು ವ್ಯವಸ್ಥೆ ಇರುವಂತಹ ಮನೆ ಇದು. ನಾನು ಎಂಟ್ರಿಂಗ್ ಫ್ರಮ್ ಈಸ್ಟ್, ನಾರ್ತಿಂದ ಮೇನ್ ನಾರ್ತ್ ಫೇಸಿಂಗ್ ಪ್ರಾಪರ್ಟಿ ಈಸ್ ಫೇಸಿಂಗ್ ನಾರ್ತ್. ಐ ಆಮ್ ಎಂಟ್ರಿಂಗ್ ದಿಸ್ ಹೌಸ್ ಫ್ರಮ್ ಈಸ್ಟ್. ಬನ್ನಿ, ಲೆಟ್ಸ್ ಗೋ ಇನ್ಸೈಡ್ ಅಂಡ್ ಸಿ ದ ಪ್ರಾಪರ್ಟಿ. ಈ ಡೋರು, ಈ ಫ್ರೇಮು ಎಲ್ಲ ನೋಡಿ, ಎಲ್ಲ ಫಸ್ಟ್ ಕ್ವಾಲಿಟಿ ಬ್ರ್ಯಾಂಡೆಡ್ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಎಂಟ್ರ್ ಆಗ್ತಿದ್ದಂಗೆ ಇದು UPS ಕೆಳಗೆ, ಇದ್ರ ಕೆಳಗೆ UPS ಇಟ್ಕೊಳ್ಳೋಕ್ಕೆ ಜಾಗ ಮಾಡಿದ್ದಾರೆ. ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. ಎಂಟೈರ್ ಮನೆ ಇದು ವಿಟ್ರಿಫೈಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಫಾಲ್ ಸೀಲಿಂಗು ವಿತ್ ಲೈಟಿಂಗ್ ಆಗಿದೆ. ಒಂದು ಭಾಗದಲ್ಲಿ ಭಾಳ ಚೆನ್ನಾಗಿರುವಂತಹ ಎಂಟ್ರೆನ್ಸಲ್ಲಿ ನನಗೆ ಈ ಕಲರ್ ಕಾಂಬಿನೇಷನ್ ಸ್ವಲ್ಪ ಇಷ್ಟ ಆಯ್ತು. ಯಾಕೆ ಅಂತಂದರೆ ವೆರಿ ಸಾಫ್ಟ್ ಕಲರ್ಸ್ ಅಂತ ಹೇಳ್ತೀವಲ್ಲ, ಆ ಥರ. ಈ ಕಡೆ ಭಾಳ ಚೆನ್ನಾಗಿ ಪೇಂಟಿಂಗು. ಒಂದು ಕಡೆ ಇದು ರಿಮೂವಲ್ ಸ್ಟಿಕ್ಕರ್, ಇದು ಏನು ಅಂತ ಅಂದ್ಕೊಂಬಿಡಿ, ಇದು ಶೀಟ್, ಇದು ಪ್ಲೈವುಡ್ಡು, ಇದಕ್ಕೆ ಸ್ಟಿಕ್ಕರ್ ಅಂಟಿಸಿದ್ರೆ ಇದನ್ನು ತೆಗಿಬೇಕು. ತೆಗೆದಿಲ್ಲ, ಹಾಳಾಗುತ್ತೆ ಅಂತ ತೆಗೆದಿಲ್ಲ ಅಷ್ಟೇ. ಇದನ್ನು ತೆಗೆದ್ರೆ ಭಾಳ ಚೆನ್ನಾಗಿದೆ. DTH ಮತ್ತು CCTV ಕ್ಯಾಮ್ರಾ ಈಗಾಗಲೇ ವೈರಿಂಗ್ ಆಪ್ಷನ್ನ ಈ ಬಿಲ್ಡರು, ಮನೆ ಕಟ್ಟಿರೋಂಥ ಮಾಲೀಕರು ಮಾಡಿಬಿಟ್ಟಿದ್ದಾರೆ. ನೀವು ಮಾಡ್ಕೊಳ್ಳೋಂಥ ಪ್ರಮೇಯ ಇಲ್ಲ. ಓನ್ಲಿ CCTV ಮತ್ತು ಅದಕ್ಕೆ ಬೇಕಾಗಿರುವಂಥ ಗೆಜೆಟ್ಗಳನ್ನ ತಂದು ಹಾಕ್ಕೋಬೇಕು. TV ಕ್ಯಾಬಿನೆಟು, ಓಪನ್ ಕನ್ಸಲ್ಟ ಇದಿದೆ. ಇದು ಕಿಚನ್ ಏರಿಯಾ. ಆಲ್ಮೋಸ್ಟ್ ನಿಮಗೆ L ಶೇಪಲ್ಲಿ ಕಿಚನ್ ಸಿಗುತ್ತೆ. ಹ್ಯಾಂಡ್ ವಾಶು, ವಾಟರ್ ಪ್ಯೂರಿಫೈಯರಿಗೆ ಜಾಗ ಮತ್ತು ಯುಟಿಲಿಟಿ ಸ್ಪೇಸ್. ಈ ಡೋರ್ನ ನೀವು ತೆಗೆದಿಟ್ಕೊಂಡೇ ಇರ್ಬೋದು, ಏನೂ ತೊಂದರೆ ಇಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಎಂಟೈರ್ ಈ ಪೋರ್ಷನ್ನ ಇವರು ಕವರ್ ಮಾಡಿದ್ದಾರೆ, ಅಂದರೆ ರೈಲಿಂಗ್ಸಲ್ಲಿ ಕವರ್ ಮಾಡಿದ್ದಾರೆ. ನೋಡಿ, ತೋರಿಸ್ತೀನಿ. ರೈಲಿಂಗ್ ಹಾಕಿ ಕವರ್ ಮಾಡಿದ್ದಾರೆ. ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ವಾಷಿಂಗ್ ಮಿಷಿನ್ ಪಾಯಿಂಟ್ ನೋಡಿ ಇಲ್ಲೇ ಕೊಟ್ಟಿದ್ದಾರೆ. ವಾಟರ್ ಪಾಯಿಂಟ್ ಇದೆ. ವಾಷಿಂಗ್ ಮಿಷಿನ್ ಇನ್ಲೆಟ್ಟು ಔಟ್ಲೆಟ್ಟು ಪಾಯಿಂಟ್ ಕೊಟ್ಟಿದ್ದಾರೆ. ಪಾತ್ರೆ ತೊಳಿಲಿಕ್ಕೆ ಜಾಗ ಬೇಕು ಅಂದರೆ ನೋಡಿ, ಇಲ್ಲೂ ಸಹ ಜಾಗ ಇದೆ. ಈ ಕಡೆಯಿಂದ ವಾಷಿಂಗ್ ಮಿಷಿನ್ ಇಟ್ಕೋಬೇಕು. ಇದು ಕಿಚನ್ ಏರಿಯಾ. ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ನೀವು ತಿರ್ಗಾ ಬಂದು ಮಾಡ್ಕೊಳ್ಳೋಂಥ ಪ್ರಮೇಯ ಇಲ್ಲ. ಎಲ್ಲ ಕಡೆ ಎಲೆಕ್ಟ್ರಿಕ್ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಅಂದರೆ ನೀವು ಮಿಕ್ಸಿ ಹಾಕ್ಕೊಳ್ಳಿಕ್ಕೆ, ಗ್ರೈಂಡರ್ ಹಾಕ್ಕೊಳ್ಳಿಕ್ಕೆ, ರೆಫ್ರಿಜರೇಟರ್ ಹಾಕ್ಕೊಳ್ಳಿಕ್ಕೆ, ಮೈಕ್ರೋವೇವ್ ಓವನ್ ಹಾಕ್ಕೊಳ್ಳಿಕ್ಕೆ. ಅದ್ರ ಪಕ್ಕದಲ್ಲೇ ನಾರ್ತ್ ಫೇಸಿಂಗಿಗೆ ಪೂಜಾ ರೂಮು. ಇದು ಸಹ ಈ ಬಾಗಿಲು ಏನು ತೋರಿಸ್ತೀನಿ ನೋಡಿ, ಇದು ಅಷ್ಟೇ ಟೀಕಲ್ ಮಾಡಿರುವಂಥದ್ದು. 2 ದೀಪ, ಗ್ಲಾಸು, ಗಂಟೆಗಳನ್ನ ಕೊಟ್ಟಿದ್ದಾರೆ. ಈವನ್ ದಿಸ್ ಇಸ್ ಟೀಕು. ಈ ಫ್ರೇಮು ಟೀಕು, ಇದು ಸಹ ಟೀಕಲ್ ಮಾಡಿದ್ದಾರೆ. ಬನ್ನಿ, ಈಗ ನಾನು 2 ರೂಮು, ಮಧ್ಯದಲ್ಲಿ ಒಂದು ವಾಶ್ರೂಮ್ ಇದೆ. 2 ರೂಮ್ಗಳಿಗೂ ಕಾಟ್ಗಳನ್ನ ಇವರೇ ಹಾಕಿರೋದ್ರಿಂದ ನಿಮಗೆ ತಿರ್ಗಾ ಏನು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳನ್ನ ಇವರು ಈಗಾಗಲೇ ಅಳವಡಿಸಾಗಿದೆ. ತಿರ್ಗಾ ಬಂದು ಇನ್ನೇನು ಮಾಡ್ಕೊಳ್ಳೋಂಗಿಲ್ಲ. ಕರ್ಟನ್ ರಾಡ್ ಒಂದು ಹಾಕ್ಕೋಬೇಕು. ನೋಡಿ, ಸ್ಲೈಡಿಂಗ್ ವಾರ್ಡ್ರೋಬ್ಗಳನ್ನ ಕೊಟ್ಟಿದ್ದಾರೆ. ರೂಮ್ ಚಿಕ್ಕದು ಅಂತ ನಮಗೆ 30-40 ಮನೆ ನೋಡಿದ ತಕ್ಷಣ ಹೇಳೋಂಥದ್ದು ಏನೋ ರೂಮ್ ಚಿಕ್ಕದು. ನೋಡಿ, 30-40 ಮನೇಲಿ ಇದೆಲ್ಲ ಸ್ಪೇಸ್ ಇಟ್ಲಿ ಇನ್ನೇನು ಮಾಡೋಕ್ಕಾಗಲ್ಲ. ನೀವು 30-40 ರೂಮ್ ಚಿಕ್ಕದು ಅಂತಾರೆ, ಓಡಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆ ಓಡಾಡೋಕ್ಕಾಗಲ್ಲ? ಆಲ್ಮೋಸ್ಟ್ 1.5 ಫೀಟ್ ಇದೆ, ಖಂಡಿತವಾಗ್ಲೂ ಓಡಾಡ್ಬೋದು. ಇಲ್ಲೂ ನೋಡಿ ಎಷ್ಟು ಜಾಗ ಇದೆ. ನೀವಿಲ್ಲೇ ಒಂದು ಟೇಬಲ್ ಹಾಕ್ಕೊಂಡು ಮನೆಯಿಂದನೇ ಏನಾರು ವರ್ಕ್ ಫ್ರಮ್ ಹೋಮ್ ಇದ್ದರೆ ಇಲ್ಲೇ ಕೆಲಸನೂ ಮಾಡ್ಕೋದು, ಅಷ್ಟು ಜಾಗ ಇದೆ. ಡ್ರೆಸ್ಸಿಂಗ್ ಟೇಬಲ್ಗೂ ಜಾಗ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಸ್ಟೋರೇಜ್ ಸ್ಪೇಸು, ಡ್ರೆಸ್ಸಿಂಗ್ ಟೇಬಲ್, ಇಲ್ಲೇ ನೀವು ಕನ್ನಡಿನ ಹಾಕ್ಕೋಬೋದು. ಅಟ್ಯಾಚ್ ಬಾತ್ರೂಮು, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಏನೇನು ಇರಬೇಕು ಎಲ್ಲ ಇದೆ. ಹ್ಯಾಂಡ್ ವಾಶ್ ಇದೆ, ಕಮೋಡ್ ಇದೆ, ಶವರ್ ಇದೆ, ಮಿಕ್ಸರ್ಗಳು ಕೊಟ್ಟಿದ್ದಾರೆ, ವಾಟರ್ ಹೀಟರ್ಗೆ ಆಪ್ಷನ್ ಇದೆ. ಇಲ್ಲೇ ಹ್ಯಾಂಡ್ ವಾಶ್ ಇದೆ. ಇಲ್ಲೂ ಅಷ್ಟೇ ಸೇಮ್ ಕಂಟಿನ್ಯೂಯಿಂಗ್ ದ ಕ್ಲಾಸ್.
ತಾರಸಿ ತನಕ ಟೈಲ್ಸ್ಗಳ ಮೇಲೆ ತನಕ ತಗೊಂಡು ಹೋಗಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ, ಸ್ಟ್ಯಾಂಡ್ ಅಲೋನ್ ಕಮೋಡ್ ಪೀಸ್ ಒಂದು, ವಾಟರ್ ಫಿಕ್ಸ್ಚರ್ಸ್ ಎಲ್ಲ ಆಗಿದೆ. ನೋಡಿ ರೂಮ್ ನಂಬರ್ 2. ಇಲ್ಲೂ ಅಷ್ಟೇ ಜಾಗ ಇಲ್ಲ, ರೂಮ್ ಚಿಕ್ಕದು, ಇನ್ನೇನು ಮಾಡೋಕ್ಕಾಗಲ್ಲ. 1200 ಸ್ಕ್ವೇರ್ ಫೀಟ್ ಇಲ್ಲ, ಆಲ್ಮೋಸ್ಟ್ 10ವರೆಯಿಂದ 11 ಚದರ ಅಂದರೆ 1000 ಸ್ಕ್ವೇರ್ಸ್ ಕಟ್ಬಿಟ್ಟಿರ್ತಾರೆ. ಇನ್ನು ಎಳಿಬೇಕಂದ್ರೆ ಪಕ್ಕದ ಮನೆ ಒಂದು ಹೊಡೆದಾಕಿ ಎಳಿಬೇಕಾಗುತ್ತೆ ಅಷ್ಟೇ. ಜಾಗ ಇದೆ, ಇಷ್ಟೇ ಜಾಗ ಸಿಗೋದು. 30-40 ಸಿಂಗಲ್ ಫ್ಲೋರ್ ಮನೆ, 2 ಬೆಡ್ರೂಮು, ಆಲ್ಮೋಸ್ಟ್ 11 ಚದರ. ನೋಡಿ ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಇಲ್ಲೂ ಕೊಟ್ಟಿದ್ದಾರೆ, ಸ್ಪೇಷಿಯಸ್ ವಾರ್ಡ್ರೋಬ್ಸ್. ಮೇಲ್ಗಡೆ ಲಾಫ್ಟು, ಇದೆಲ್ಲ ನೀವು ದೊಡ್ಡ ದೊಡ್ಡ ಬೆಡ್ಶೀಟು ರಗ್ಗಳನ್ನ ಇಟ್ಕೊಳ್ಳಿಕ್ಕೆ ಜಾಗ, ಬಟ್ಟೆಗಳನ್ನ ಇಟ್ಕೊಳ್ಳಿಕ್ಕೆ ಜಾಗ ಕೊಟ್ಟಿದ್ದಾರೆ. ಏನಿದು ಕಾಟ್ಗಳನ್ನ ಈಗಾಗಲೇ ಇನ್ಸ್ಟಾಲ್ ಮಾಡಿದ್ದಾರೆ. ನೀವು ಏನೂ ಸಹ ಇನ್ನು ಬಂದು ಇಲ್ಲಿ ಮಾಡಿಕೊಳ್ಳುವಂಥ ಯಾವುದೇ ಪ್ರಮೇಯ ಇನ್ಯಾವುದೂ ಇಲ್ಲ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕವರ್ ಮಾಡಿದ್ದಾರೆ. ಓವರ್ ಹೆಡ್ ಟ್ಯಾಂಕ್ ಇದೆ, ಸಂಪ್ ಇದೆ, ನೀವು ಸೋಲಾರ್ ಹಾಕ್ಕೋಬೇಕು, ಮೋಟ್ರ್ ಹಾಕಿದ್ದಾರೆ, ನೀರಿನ ಅಭಾವ ಇಲ್ಲ. ಮೈಸೂರು ಮಧ್ಯಭಾಗದ 8.5 ಕಿಲೋಮೀಟರ್, ಸಿದ್ಧಾರ್ಥ ಲೇಔಟ್ 4.5 ಕಿಲೋಮೀಟರ್ ಆಗುತ್ತೆ. ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂಥ ಸಿಂಗಲ್ ಫ್ಲೋರ್ ಮನೆ, ಹೊಸ ಮನೆ, ನೆವರ್ ಬೀನ್ ಯೂಸ್ಡ್. ಇದ್ರ ಮೇಲೆ ಮನೆ ಕಟ್ಬೋದಾ ಸುಪ್ರೀತ್? ನಾವು ಇವಾಗ ತಗೋತೀವಿ ಇರ್ತೀವಿ, ಓಕೆ, ಮೇಲೆ ಕಟ್ಬೋದಾ? ಖಂಡಿತವಾಗ್ಲೂ ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಮೇಲ್ಗಡೆ. ಇದ್ರ ಮೇಲ್ಗಡೆ ಸಹ ತಾವಿನ್ನು ಮನೆಯನ್ನು ಕಟ್ಟಬಹುದು. ಈ ವಿಡಿಯೋ ನೋಡ್ತಾ ಇದ್ದು ಇದರ ರೇಟ್ ನಾನು ಕ್ಲಿಯರಾಗಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ರೇಟ್ನ ನೋಡಿ ಆಸಕ್ತರು ಯು ಕ್ಯಾನ್ ಡೂ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮೀ. Thank you very much people for watching my video. I'll see you again with another video, another place of Mysore. Till then, take care.